ಸ್ಯಾಲ್ರಿ ಬಂದು ನಿಮಗೆ 56,100 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಕೂಡ ಸಿಗುತ್ತೆ. ಅಪ್ಲೈ ಡೇಟು 16 ಮೇ 2026. ಮೇ 16ಕ್ಕೆ ಇದು ಸ್ಟಾರ್ಟ್ ಆಗ್ತಾ ಇದೆ ಆನ್ಲೈನ್ ಅಪ್ಲಿಕೇಶನ್. ಲಾಸ್ಟ್ ಡೇಟ್ ಬಂದು 1 ಜೂನ್ 2026. ಡೇಟ್ ನೆನ್ಪಿಟ್ಕೊಳ್ಳಿ, ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಜೈ ಹಿಂದ್ ಗೈಸ್. ಇಂಡಿಯನ್ ನೇವಿಲಿ SSC ಎಕ್ಸಿಕ್ಯೂಟಿವ್ IT ಆಫೀಸರ್ ಎಕ್ಸಿಕ್ಯೂಟಿವ್ ಬ್ರಾಂಚ್ ಈ ಹುದ್ದೆಗಳನ್ನ ಕರೆದಿದ್ದಾರೆ ಗೈಸ್. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ, ಏಜ್ ಎಷ್ಟಿರಬೇಕು, ಕ್ವಾಲಿಫಿಕೇಶನ್ ಎಷ್ಟು, ಸ್ಯಾಲರಿ ಎಷ್ಟು, ಮತ್ತೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಇದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ SSC ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೇನು, ಅವ್ರ ಜಾಬ್ ಪ್ರೊಫೈಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗೈಸ್. ಅದಾದ್ಮೇಲೆ ನಿಮ್ಗೆ ಈ ಡೀಟೇಲ್ಸ್ ನ ಕೊಡ್ತೀನಿ. ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗೋಕೆ ಹೆಲ್ಪ್ ಆಗುತ್ತೆ ಗೈಸ್. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೇವಿ SSC ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. SSC ಅಂದ್ರೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ. 10 ರಿಂದ 14 ವರ್ಷ ಇಂಡಿಯನ್ ನೇವಿಯಲ್ಲಿ ಆಫೀಸರ್ ಆಗಿ ಸೇವೆ ಸಲ್ಲಿಸುವಂತ ಅವಕಾಶ ಇದು. ಏನ್ ಬರೀ 10 ರಿಂದ 14 ವರ್ಷನೇ ಅಷ್ಟೇನಾ ಅಂತ ಕೇಳ್ತಾ ಇರ್ಬೋದು ನೀವು. 10 ರಿಂದ 14 ವರ್ಷ ಅಂತ ಕೊಟ್ಟಿದ್ದಾರೆ, ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ನೀವು ಪರ್ಮನೆಂಟ್ ಕೂಡ ಮಾಡಬಹುದು ಗಾಯ್ಸ್. 14 ವರ್ಷ ಆದ್ಮೇಲೆ ವರ್ಕ್ ನ ಕಂಟಿನ್ಯೂ ಮಾಡುವಂತ ಅವಕಾಶಗಳು ಕೂಡ ಇದರಲ್ಲಿ ಇರುತ್ತೆ. ಅದರಿಂದ ಇದು ಪರ್ಮನೆಂಟ್ ಜಾಬ್ ಅಂತಾನೆ ಹೇಳ್ಬಹುದು. SSC ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಇವರು ನೌಕಾಪಡೆಯಲ್ಲಿ ಆಫೀಸರ್ ರ್ಯಾಂಕ್ ಅಂದ್ರೆ ಲೆಫ್ಟಿನೆಂಟ್ ರ್ಯಾಂಕ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ಜಾಬ್ ಇದು. ಎಕ್ಸಿಕ್ಯೂಟಿವ್ ಬ್ರಾಂಚ್ ಅಂದ್ರೆ ಆಪರೇಷನ್ ಮತ್ತೆ ಕಮಾಂಡ್ ಡ್ಯೂಟೀಸ್ ನ ನೋಡ್ಕೊಳ್ಳೋಂತ ಜಾಬ್ ಆಗಿರುತ್ತೆ ಗೈಸ್. IT ಆಫೀಸರ್ ಜಾಬ್ ಪ್ರೊಫೈಲ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಇವರು ನೇವಿ ನೆಟ್ವರ್ಕ್ ಸಿಸ್ಟಮ್ ನ ಮೇಂಟೈನ್ ಮಾಡ್ತಾರೆ, ಸೈಬರ್ ಸೆಕ್ಯೂರಿಟಿ ಮತ್ತು ಡಾಟಾ ಪ್ರೊಟೆಕ್ಷನ್ ನ ಮಾಡ್ತಾರೆ, ಕಮ್ಯುನಿಕೇಶನ್ ಸಿಸ್ಟಮ್ ನ ಮ್ಯಾನೇಜ್ ಮಾಡ್ತಾರೆ, ವಾರ್ಶಿಪ್ ಮತ್ತು ನಾವೆಲ್ ಬೇಸ್ IT ಇನ್ಫ್ರಾಸ್ಟ್ರಕ್ಚರ್ ನ ನೋಡ್ಕೋತಾರೆ. ಇವರು ಸಾಫ್ಟ್ವೇರ್ ಮತ್ತೆ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ನ ಮ್ಯಾನೇಜ್ ಮಾಡ್ತಾರೆ ಗೈಸ್. ನೇವಿದು ವರ್ಕ್ ಎನ್ವೈರ್ಮೆಂಟ್ ಹೇಗಿರುತ್ತೆ, ಎಲ್ಲೆಲ್ಲಿ ಇವರು ಜಾಬ್ಗಳನ್ನ ಮಾಡ್ತಾರೆ, ವರ್ಕ್ ನ ಮಾಡ್ತಾರೆ, ವರ್ಕ್ ಪ್ಲೇಸ್ ಹೇಗಿರುತ್ತೆ ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ನಾವಲ್ ಶಿಪ್ ಮೇಲೆ ಡ್ಯೂಟಿ ಇರುತ್ತೆ, ಶಿಪ್ ಅಲ್ಲಿ ಡ್ಯೂಟಿ ಇರುತ್ತೆ ಗೈಸ್. ಏನೊಂದು ನೇವಿದು ಶಿಪ್ ಇರುತ್ತೆ, ಆ ಶಿಪ್ಗಳಲ್ಲಿ ಇವರು ಡ್ಯೂಟಿಗಳನ್ನ ಮಾಡ್ತಾರೆ. ಮತ್ತೆ ನಾವಲ್ ಬೇಸಸ್ ಅಲ್ಲೂ ಕೂಡ ಡ್ಯೂಟಿ ಇರುತ್ತೆ. ನಾವಲ್ ಬೇಸ್ ಅಂದ್ರೆ ಈಗ ಏನು ಪೋರ್ ಬಂದರು ಅಂತ ಹೇಳ್ತೀವಿ, ಬಂದರು ಅಂತ ಹೇಳ್ತೀವಿ, ಆ ಪ್ಲೇಸಸ್ ಆಗಿರುತ್ತೆ. ಅದರಲ್ಲಿ ಮುಂಬೈ, ಕೋಲ್ಕತ್ತಾ, ವಿಶಾಖಪಟ್ಟಣಂ ಈ ರೀತಿ ದೊಡ್ಡ ದೊಡ್ಡ ಬಂದರುಗಳು ಎಲ್ಲಿದೆ ನಮ್ಮ ಇಂಡಿಯಾದಲ್ಲಿ, ಅಲ್ಲೂ ಕೂಡ ಡ್ಯೂಟಿಗಳು ಇರುತ್ತೆ. ಟೆಕ್ನಿಕಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಕೂಡ ಇವ್ರ ಹತ್ರ ಇರುತ್ತೆ. ಮತ್ತೆ ಟೀಮ್ ನ ಲೀಡ್ ಮಾಡೋ ಅವಕಾಶನೂ ಕೂಡ ಇವ್ರ ಹತ್ರ ಇರುತ್ತೆ ಗೈಸ್. ಇದಿಷ್ಟು ಆಯ್ತು ಇವರ ಜಾಬ್ ಪ್ರೊಫೈಲ್. ಇವಾಗ ಇದ್ರದ್ದು ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಡೇಟ್ ಯಾವಾಗ, ಏಜ್ ಎಷ್ಟು, ಸ್ಯಾಲ್ರಿ ಎಷ್ಟು, ಕ್ವಾಲಿಫಿಕೇಶನ್ ಏನೇನು ಇರಬೇಕು, ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಗೈಸ್. ಇದು ಇಂಡಿಯನ್ ನೇವಿ SSC ಎಕ್ಸಿಕ್ಯೂಟಿವ್ IT ಆಫೀಸರ್ 2026 ರಿಕ್ರೂಟ್ಮೆಂಟ್. ಪೋಸ್ಟ್ ನೇಮ್ ಬಂದು SSC IT ಆಫೀಸರ್ ಎಕ್ಸಿಕ್ಯೂಟಿವ್ ಬ್ರಾಂಚ್. ಆನ್ಲೈನ್ ಮೋಡಲ್ಲಿ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ಟೋಟಲ್ ವೇಕೆನ್ಸಿ ಬಂದು 15 ವೇಕೆನ್ಸಿ ಅಷ್ಟೇ. ಯಾಕೆಂದ್ರೆ ಇದು ಆಫೀಸರ್ ಹುದ್ದೆಗಳಾಗಿರೋದ್ರಿಂದ ವೇಕೆನ್ಸಿ ತುಂಬಾ ಕಡಿಮೆ ಇರುತ್ತೆ ಗೈಸ್. ಸ್ಯಾಲ್ರಿ ಬಂದು ನಿಮ್ಗೆ 56,100 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಕೂಡ ಸಿಗುತ್ತೆ. ಅಪ್ಲೈ ಡೇಟು 16 ಮೇ 2026. ಮೇ 16ಕ್ಕೆ ಇದು ಸ್ಟಾರ್ಟ್ ಆಗ್ತಾ ಇದೆ ಆನ್ಲೈನ್ ಅಪ್ಲಿಕೇಶನ್. ಲಾಸ್ಟ್ ಡೇಟ್ ಬಂದು 1 ಜೂನ್ 2026. ಡೇಟ್ ನೆನ್ಪಿಟ್ಕೊಳ್ಳಿ, ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ನೆಕ್ಸ್ಟ್ ಏಜ್ ನಿಮ್ಗೆ 19 ರಿಂದ 25 ಆಗಿರ್ಬೇಕು. ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ 1/1/2002 ರಿಂದ 1/7/2007 ಈ ಡೇಟ್ ಆಫ್ ಬರ್ತ್ ಒಳಗಡೆ ನೀವು ಹುಟ್ಟಿರ್ಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಸೆಕೆಂಡ್ PUC ಆಗಿರ್ಬೇಕು. ಸೆಕೆಂಡ್ PUC ಅಲ್ಲಿ ಇಂಗ್ಲಿಷ್ ಅಲ್ಲಿ ನಿಮ್ಗೆ 60% ಮಾರ್ಕ್ಸ್ ಬಂದಿರಬೇಕು ಗೈಸ್. ಅದ್ರ ಜೊತೆಗೆ MSc, BTech, MTech ಇನ್ನು ಈ ರಿಲೇಟೆಡ್ ಮತ್ತೆ MCA, BCA ಈ ಡಿಗ್ರಿಗಳು ಆಗಿದ್ರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ 4 ಸ್ಟೇಜ್ ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಮೊದಲನೇದು ಮೆರಿಟ್ ಲಿಸ್ಟು, 2 ಶಾರ್ಟ್ ಲಿಸ್ಟು, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಇದು ಮೂರನ್ನು ನೀವು ಕ್ಲಿಯರ್ ಮಾಡಿದ್ಮೇಲೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಮೆಡಿಕಲ್ ಎಕ್ಸಾಮ್ ಆದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ ಗೈಸ್. ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಇನ್ನೊಂದ್ಸಲ ಕ್ಲಿಯರ್ ಮಾಡ್ಬಿಡ್ತೀನಿ ಗೈಸ್.
ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 10th ಅಥವಾ 12th ಅಲ್ಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 60% ಮಾರ್ಕ್ಸ್ನ ತಗೊಂಡಿರಲೇಬೇಕಾಗುತ್ತೆ ಗೈಸ್. ಮತ್ತು ಡಿಗ್ರಿಯಲ್ಲಿ ನಿಮಗೆ ಓವರಾಲ್ 60% ಮಾರ್ಕ್ಸ್ ಇರಲೇಬೇಕಾಗುತ್ತೆ ಗೈಸ್. ಈಗ ಡಿಗ್ರಿಯಲ್ಲಿ ನಿಮಗೆ ಯಾವ್ಯಾವ ಕೋರ್ಸ್ ಆಗಿರಬೇಕು ಅಂತ ನೋಡೋಣ. MCA ವಿತ್ BCA, BSc ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ನೆಕ್ಸ್ಟು BE, BTech, MTech, MSc. ಕಂಪ್ಯೂಟರ್ ಸೈನ್ಸಲ್ಲಿ ಇದಿಷ್ಟು ಆಗಿದ್ದರೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಸಿಸ್ಟಮು, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಅನಾಲಿಟಿಕ್ಸು, ಕಂಪ್ಯೂಟರ್ ಸೈನ್ಸು ಮತ್ತು ಇಂಜಿನಿಯರಿಂಗು. ಕಂಪ್ಯೂಟರ್ ಇಂಜಿನಿಯರಿಂಗು, ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ನೆಟ್ವರ್ಕಿಂಗು ಅಥವಾ ಕಂಪ್ಯೂಟರ್ ಸಿಸ್ಟಮ್ಸ್ ಆ್ಯಂಡ್ ನೆಟ್ವರ್ಕಿಂಗು. ಇದಿಷ್ಟರಲ್ಲಿ ಯಾವುದೇ ಡಿಗ್ರಿ ಆಗಿದ್ದರೆ ನಿಮಗೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗಾಯ್ಸ್. ಏಜ್ ಲಿಮಿಟ್ ನೋಡಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 19ರಿಂದ 24 ವರ್ಷ ಗಾಯ್ಸ್. ನಿಮ್ಮ ಡೇಟ್ ಆಫ್ ಬರ್ತು 2002 ಜನವರಿ 1ರಿಂದ 2007 ಜುಲೈ 1 ಈ ಡೇಟ್ ಒಳಗಡೆ ನೀವು ಹುಟ್ಟಿದರೆ ಈ ಹುದ್ದೆಗೆ ಅಪ್ಲೈನ ಮಾಡಬಹುದಾಗಿದೆ ಗಾಯ್ಸ್. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇನ್ನೊಂದ್ಸಲ ಕ್ಲಿಯರ್ ಮಾಡಿಬಿಡ್ತೀನಿ. ನಿಮಗೆ ಯಾವಾಗಲೇ 4 ಸ್ಟೇಜ್ ಹೇಳಿದ್ದೆ. ಮೆರಿಟ್ ಲಿಸ್ಟು, ಶಾರ್ಟ್ ಲಿಸ್ಟು ಮತ್ತು SSB ಇಂಟರ್ವ್ಯೂ, DV, DME ಅಂತ. ಮೆರಿಟ್ ಲಿಸ್ಟಲ್ಲಿ ಗೈಸ್ ನಿಮಗೆ ಏನು ನೀವು ಡಿಗ್ರಿಯಲ್ಲಿ ಮಾರ್ಕ್ಸ್ನ ತೊಗೊಂಡಿದ್ದೀರಾ ಆ ಮಾರ್ಕ್ಸ್ ಬೇಸ್ ಮೇಲೆ ಶಾರ್ಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ SSB ಇಂಟರ್ವ್ಯೂ ಇರುತ್ತೆ. SSB ಅಂದರೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ. ಯಾರೆಲ್ಲ ಶಾರ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಾರೆ ಕ್ಯಾಂಡಿಡೇಟ್ಸು, ಅವರು ಈ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂಡರಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮಗೆ ಸೈಕಾಲಜಿಕಲ್ಲು ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ನ ಚೆಕ್ ಮಾಡ್ತಾರೆ. ಸೈಕಾಲಜಿ ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ಅವರು ನಿಮಗೆ ಬೇರೆ ಬೇರೆ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಈ ಇಂಟರ್ವ್ಯೂಗೆ ರೆಡಿಯಾಗಿ ನೀವು ಬರಬೇಕಾಗುತ್ತೆ ಗೈಸ್. SSB ಇಂಟರ್ವ್ಯೂನ ನೀವು ಕ್ವಾಲಿಫೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಬರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ಇದರಲ್ಲಿ ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕಾಗುತ್ತೆ ಇಂಟರ್ವ್ಯೂ ಟೈಮಲ್ಲಿ. ಅದರ ಜೊತೆಗೆ 2 ಸೆಟ್ ಜೆರಾಕ್ಸ್ನ ಮಾಡಿಸ್ಕೊಂಡು ತಗೊಂಡು ಹೋಗ್ಬೇಕಾಗುತ್ತೆ ಗೈಸ್. DV ಆದಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ. ಮೆಡಿಕಲಲ್ಲಿ A to Z ಮೆಡಿಕಲ್ ಟೆಸ್ಟ್ನ ಮಾಡ್ತಾರೆ. ಮತ್ತು ಏನಾದರೂ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳಾದರೆ ಮೆಡಿಕಲ್ನ ಕರೀತಾರೆ. ಅಂದರೆ 15ರಿಂದ 20 ದಿನ ಟೈಮ್ ಕೊಟ್ಟಿರ್ತಾರೆ. ಅದನ್ನು ನೀವು ಸರಿಪಡಿಸ್ಕೊಂಡು ಮೆಡಿಕಲ್ಗೆ ಹೋಗಬೇಕಾಗುತ್ತೆ ಗೈಸ್. ಅಪ್ಲಿಕೇಶನ್ನು 16ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಲಾಸ್ಟ್ ಡೇಟು ಜೂನ್ 1ಕ್ಕೆ. ಡೇಟ್ನ ನೆನ್ಪಿಟ್ಕೊಳ್ಳಿ. ಯಾರಿಗೆಲ್ಲ ನಾನು ಇವಾಗ ಹೇಳೋದಂಥ ಕ್ವಾಲಿಫಿಕೇಷನ್ನು ಕಂಪ್ಲೀಟ್ ಆಗಿದೆ, ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ, ಅವರು ಈ ಆಫೀಸರ್ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ ಆಗೋಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಗೈಸ್. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ 4 ಸ್ಟೆಪ್ ಹೇಳಿದೆ ನಿಮಗೆ. ಮೆರಿಟ್ ಲಿಸ್ಟು, ಶಾರ್ಟ್ ಲಿಸ್ಟು, DV, DME ಅಂತ. ಈಗ ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡೋಣ. ಮೆರಿಟ್ ಲಿಸ್ಟ್ನ ಯಾವ ಥರ ಮಾಡ್ತಾರೆ ಅಂತ. ಮೆರಿಟ್ ಲಿಸ್ಟ್ ಬಂದು ನೀವು ಏನು ಒಂದು ಡಿಗ್ರಿ ಮಾಡಿರ್ತೀರ, MTech, BTech, MCA, BCA, ಇದರ ಮಾರ್ಕ್ಸ್ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ನ ತಯಾರಿ ಮಾಡ್ತಾರೆ ಗೈಸ್. ನೀವು ಎಷ್ಟು ಮಾರ್ಕ್ಸ್ನ ತಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮೆರಿಟ್ ಲಿಸ್ಟಲ್ಲಿ ಬರ್ತಿರೋ ಇಲ್ವೋ ಅಂತ. ಯಾರಿಗೆಲ್ಲ ಒಳ್ಳೆ ಪರ್ಸೆಂಟೇಜ್ ಇದೆ ಅವ್ರಿಗೆ ಒಳ್ಳೆ ಅವಕಾಶ ಇದೆ ಗೈಸ್. ನೀವು ಒಳ್ಳೆ ಮಾರ್ಕ್ಸ್ನ ತಗೊಂಡಿದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ. ಅದ್ರ ಮೇಲೆ ಮೆರಿಟ್ ಲಿಸ್ಟಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ರೌಂಡಿಗೆ. ಮೆರಿಟ್ ಲಿಸ್ಟ್ ಆದಮೇಲೆ ಸೆಕೆಂಡ್ ರೌಂಡ್ ಶಾರ್ಟ್ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್. ಅಂದರೆ ಮೆರಿಟ್ ಮಾರ್ಕ್ಸ್ ಪ್ರಕಾರ ಒಳ್ಳೆ ಮಾರ್ಕ್ಸ್ನ ತಗೊಂಡಿರೋ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮಗೆ ಗಾಯ್ಸ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಬಂದು ನಿಮಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 10th 12th ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಡೊಮೈಸೈಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ರೀಸೆಂಟು ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ಮೆಡಿಕಲ್ ಇರುತ್ತೆ. ಮೆಡಿಕಲಲ್ಲಿ ನಿಮಗೆ A ಲೆವೆಲ್ ಮೆಡಿಕಲ್ನ ಮಾಡ್ತಾರೆ ಗೈಸ್. ಇದು ಇಂಡಿಯನ್ ನೇವಿ ಆಗಿರೋದ್ರಿಂದ A to Z ಮೆಡಿಕಲ್ನ ಮಾಡ್ತಾರೆ. ಮೆಡಿಕಲಲ್ಲಿ ನಿಮಗೆ ತಲೆಯಿಂದ ಹಿಡಿದು ಕಾಲರ್ಗೂ A to Z ಟೆಸ್ಟ್ನ ಮಾಡ್ತಾರೆ. ನಿಮಗೆ ಐ ಟೆಸ್ಟು, ನೋಸು, ಹಲ್ಲು ಮತ್ತು ಕಿವಿ ಟೆಸ್ಟ್ನ ಮಾಡ್ತಾರೆ. ಅದಾದಮೇಲೆ ಚೆಸ್ಟ್ ಎಕ್ಸ್ರೇನ ಮಾಡ್ತಾರೆ ಮತ್ತು ಬ್ಲಡ್ ಟೆಸ್ಟ್ನ ಮಾಡ್ತಾರೆ. ಬ್ಲಡ್ ಟೆಸ್ಟಲ್ಲಿ ಹಿಮೋಗ್ಲೋಬಿನ್ನು, HIV ಟೆಸ್ಟ್ನ ಮಾಡ್ತಾರೆ.
ನೆಕ್ಸ್ಟು ಲಿವರು ಕಿಡ್ನಿ ಟೆಸ್ಟ್ನ ಮಾಡ್ತಾರೆ. ಮತ್ತು ಡಿಫಾರ್ಮಿಟೀಸ್ ಅಂದರೆ ಏನಾದರೂ ಕೈ ಮೂಳೆಗಳು ವಿಕೃತಿಯಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಕೂಡು ಮಂಡಿ ಚೆಕ್ ಮಾಡ್ತಾರೆ, ಚಪ್ಪಟೆ ಪಾದನ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಹೆಂಗೆ ನಿಮಗೆ SSC GD ಆಯಿತು, ಅಗ್ನಿವೀರ GD ಆಯಿತು, ಅದೇ ಥರ ಇದು ಕೂಡ ಮೆಡಿಕಲ್ ಫುಲ್ ಸ್ಟ್ರಿಕ್ಟ್ ಇರುತ್ತೆ. ತುಂಬ ಹಾರ್ಡ್ ಮೆಡಿಕಲ್ ಎಕ್ಸಾಮ್ನ ಮಾಡ್ತಾರೆ ಗೈಸ್. ಮೆಡಿಕಲ್ ಎಲ್ಲ ಆದಮೇಲೆ ನಿಮಗೆ ಮತ್ತೆ ಫೈನಲ್ ಮೆರಿಟ್ನ ತಯಾರಿ ಮಾಡ್ತಾರೆ. ಫೈನಲ್ ಮೆರಿಟ್ ಆದಮೇಲೆ ನೀವು ಈ ಹುದ್ದೆಗಳಿಗೆ ಯಾರೆಲ್ಲ ಸೆಲೆಕ್ಷನ್ ಆಗ್ತೀರಾ ಅವರು ಈ ಹುದ್ದೆಗಳಿಗೆ ಹೋಗಬಹುದು ಗೈಸ್. ಇದಿಷ್ಟು ಇವತ್ತಿನ SSC ಎಕ್ಸಿಕ್ಯೂಟಿವ್ IT ಆಫೀಸರ್ನ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ಈ ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮತ್ತೆ ಇದೇ ತರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.